ಹಲೋ ನಮಸ್ಕಾರ ಸ್ನೇಹಿತರೆ. ಯೂಟ್ಯೂಬ್ನ ಫಸ್ಟ್ ವಿಡಿಯೋ, ಹಾಗೆ ಫಸ್ಟ್ ಲಾಂಗ್ ಡ್ರೈವ್ ಅಂತಲೇ ಹೇಳ್ಬೋದು ಲೇ ಲಡಾಖಿಗೆ, ಅದು ಕೂಡ ಬೈಕಲ್ಲಿ. ಸೊ ನಾನು ಹಾಗೆ ನಮ್ಮ ಸ್ನೇಹಿತರು, ನಮ್ಮ ಬಾಲ್ಯದ ಸ್ನೇಹಿತರು ಅಂತಲೇ ಹೇಳ್ಬೋದು. ಸೊ ಎಲ್ಲರೂ 4 ಜನ ಕೂಡಿ ಲೇ ಲಡಾಖಿಗೆ ಹೋಗ್ತಾ ಇದ್ದೇವೆ. ಇದೇ ಮೇ 2ನೇ ತಾರೀಕಿಂದ ಶುರು ಮಾಡ್ತಾ ಇದ್ದೇವೆ. ಆ್ಯಕ್ಚುಲಿ ಲೇ ಲಡಾಖ್ ಹೋಗೋದು ಸುಮಾರು ವರ್ಷಗಳ ಕನಸು. ಹಾಗೆ ತುಂಬ ರೈಡರ್ಸು ಬಂದಿದ್ದಾರೆ, ಇನ್ನೂ ಎಷ್ಟು ಜನ ಹೋಗ್ಬೇಕಂತ ಇನ್ನೂ ಇದ್ದಾರೆ. ಸೊ ಅವರಿಗೂ ಕೂಡ ಹೆಲ್ಪ್ ಆಗಲಿ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಯಾವಾಗ ಹೋಗ್ತಾ ಇದ್ದೇವೆ, ಹಾಗೆ ಅಲ್ಲಿನ ಕಂಡೀಷನ್ಸ್ ಏನು, ಮತ್ತು ಅಲ್ಲಿಯ ಎಷ್ಟು ಖರ್ಚಾಗತ್ತೆ, ಅಲ್ಲಿಂದ ಯಾವ್ಯಾವ ಪ್ಲೇಸಿಗೆ ನಾವು ಹೋಗ್ತೇವೆ. ಸೊ ಸಾಕಷ್ಟು ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲ್ಲಾಗಿ ನಿಮಗೆ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಲೇ ಲಡಾಖ್ ತಯಾರಿ ಏನೇನು ಮಾಡಿದ್ದೇವೆ ಅದನ್ನು ನಿಮಗೆ ನಾನು ತೋರಿಸ್ತೀನಿ. ಏನೇನು ತೊಗೊಂಡಿದ್ದೇವೆ ಸ್ಪೆಷಲಿ ಲೇ ಲಡಾಖ್ಗೋಸ್ಕರ, ಅದ್ರ ಬಗ್ಗೆನೂ ನಾನು ನಿಮಗೆ ಹೇಳ್ತೀನಿ. ಯಾಕಂದರೆ ಲೇ ಲಡಾಖ್ ಅನ್ನೋದು ನಾರ್ಮಲ್ ಪ್ಲೇಸ್ ಥರ ಅಲ್ಲ, ಅದು ಸಿಕ್ಕಾಪಟ್ಟೆ ಹೈ ಆಟಿಟ್ಯೂಡ್ ಇರುವಂಥ ಪ್ಲೇಸು. ಪ್ಲಸ್ ಏನಂದರೆ ಹಿಮದ ಪರ್ವತಗಳಿರುವಂತಹ ಪ್ಲೇಸ್ ಅದು. ಮತ್ತು ಇನ್ನೊಂದು ಏನಂದರೆ ರೋಡ್ ಕೂಡ ಭಾಳ ಅಡ್ವೆಂಚರ್ ಆದಂಥ ರೋಡ್ಗಳು, ಭಾಳ ಕಠಿಣ ರೋಡ್ಗಳು ಸಹ ಅಲ್ಲಿದೆ. ಸೊ ಅದು ಎಲ್ಲ ರೈಡರ್ಸಿಗೆ ಅದೊಂದು ಚಾಲೆಂಜ್ ಇರುತ್ತೆ, ಅದೊಂದು ಡ್ರೀಮ್ ಇರುತ್ತೆ, ಅಲ್ಲಿ ಹೋಗಬೇಕು, ಅಲ್ಲಿ ಬೈಕ್ ರೈಡ್ ಮಾಡಬೇಕಂತ ಹೇಳಿ. ಸೊ ಸಾಕಷ್ಟು ವರ್ಷಗಳಿಂದ ನಮ್ಮದು ಒಂದು ಕನಸಿತ್ತು. ಬಟ್ ಹೀಗೆ ಹಿಂದೆ ಮುಂದೆ ಆಗ್ತಾ ಈಗ ಹೋಗೋ ಸಮಯ ಬಂದಿದೆ. ಬಟ್ ಹೋಗೋ ಸಮಯದಲ್ಲಿ ಕೆಲವು ತೊಂದರೆ ಕೂಡ ಆಗ್ತಾ ಇದೆ. ಅದೇ ನೋಡ್ತಾ ಇದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಆಗಿದ್ದು. ಆ್ಯಕ್ಚುಲಿ ನಮ್ಮ ಲಿಸ್ಟ್ ಜಮ್ಮು ಕಾಶ್ಮೀರ ಕೂಡ ಇತ್ತು, ಅದು ಕೂಡ ಈಗ ಕ್ಯಾನ್ಸಲ್ ಆಯಿತು. ಅದು ಕ್ಯಾನ್ಸಲ್ ಮಾಡಿ ಸೀದಾ ಲಡಾಖಿಂದ ಮನಾಲಿಯಿಂದ ಶಿಮ್ಲಾ ಆಗಿ, ಸೊ ಸ್ಮಿತಿ ವ್ಯಾಲಿ ಅದೆಲ್ಲ ಸರ್ಕ್ಯೂಟ್ ಒಂದು ತಿರುಗಿ ಧಾರವಾಡ ಬರ್ತಾ ಇದ್ದೇವೆ. ನೋಡೋಣ ಏನೇನಾಗತ್ತೆ ಅಂತ ಹೇಳಿ. ಸೊ ಇವಾಗಂತೂ ಲಡಾಖ್ ಸೇಫ್ ಇದೆ, ಯಾವುದೂ ತೊಂದರೆ ಇಲ್ಲ. ಆಲ್ಮೋಸ್ಟ್ ಎಲ್ಲ ಹೋಗ್ತಾ ಇದ್ದಾರೆ, ಟೂರಿಸ್ಟ್ಗಳು ಹೋಗ್ತಾ ಇದ್ದಾರೆ. ಸಾಕಷ್ಟು ವೀಡಿಯೋಗಳು ನೋಡ್ತಾನೆ ಇದ್ದೇನೆ. ಅಲ್ಲಿ ಹೋದವರೆಲ್ಲ ಸೇಫ್ ಇದೆ, ಏನೂ ತೊಂದರೆ ಇಲ್ಲ. ಹೋಟೆಲ್ಸ್ಗಳು ಸಿಗ್ತಾ ಇದ್ದಾವೆ, ಹೋಟೆಲ್ ಆಯಿತು, ರೂಮ್ಗಳಾಯಿತು, ಎಲ್ಲ ಸಿಗ್ತಾ ಇದ್ದಾವೆ, ಯಾವುದೂ ತೊಂದರೆ ಇಲ್ಲ. ಸೊ ನೀವು ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಪ್ಲ್ಯಾನ್ ಮಾಡ್ಬೋದು ನೀವು. ಯಾಕಂದರೆ ಇವಾಗ ಸೀಸನ್ ಸ್ಟಾರ್ಟಿಗೆ, ಯಾಕಂದರೆ ಲೇ ಲಡಾಖ್ ಅನ್ನೋದು ಒಂದು 6 ತಿಂಗಳು ಬಂದಿರುತ್ತೆ, 6 ತಿಂಗಳು ಸ್ಟಾರ್ಟ್ ಇರುತ್ತೆ. ಸೊ ಏನೇ ಪ್ಲ್ಯಾನ್ ಮಾಡೋದಾದ್ರೂ ನಾವೀಗ ಏಪ್ರಿಲ್ ನಂತರನೇ ಎಲ್ಲ ಪ್ಲ್ಯಾನ್ ಮಾಡಬೇಕಾಗತ್ತೆ. ಅದು ಕೂಡ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ನಂತರ ಬಂದಾಗ್ಬಿಡುತ್ತೆ. ಯಾಕಂದರೆ ಸ್ನೋಫಾಲಿಂದ ಎಲ್ಲನೂ ಬಂದಾಗ್ಬಿಡುತ್ತೆ, ಸಾಕಷ್ಟು ಸ್ನೋ ಇರುತ್ತೆ ಅಲ್ಲಿ, ರೋಡೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಇವಾಗ ಸೀಸನ್ ಆ್ಯಕ್ಚುಲಿ ಹೋಗ್ಬೇಕಂದ್ರೆ ಯಾರಾದರೂ ಊರಿದ್ರೆ ಪ್ಲ್ಯಾನ್ ಮಾಡ್ಬೋದು. ಹಾಗೂ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ ಹೇಗೆ ಹೋಗೋದು, ನಾವು ಹೇಗೆ ಹೋಗ್ತಾ ಇದ್ದೀವಿ, ಪ್ಲಸ್ ಅಲ್ಲಿನ ರೂಮ್ಸ್ ಎಲ್ಲ ಎಷ್ಟಾಗುತ್ತೆ, ಖರ್ಚು ಎಷ್ಟಾಗುತ್ತೆ, ಪ್ರತಿಯೊಂದು ನಿಮಗೆ ಹೇಳ್ತೀನಿ. ಎಷ್ಟು ದಿನದ ಟ್ರಿಪ್ ಆಗುತ್ತೆ, ಯಾವ್ಯಾವ ಪ್ಲೇಸಿಗೆ ಅಲ್ಲಿ ಹೋಗ್ತೇವೆ, ಸಾಕಷ್ಟು ಪ್ಲ್ಯಾನ್ ಮಾಡಿಟ್ಟಿದ್ದೇನೆ. ನೋಡೋಣ ಏನೇನಾಗತ್ತೆ ಅಂತ ಹೇಳಿ. ಸಾಕಷ್ಟು ಮೆಟೀರಿಯಲ್ ತೊಗೊಂಡಿದ್ದೀನಿ, ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೇನೆ ಏನೇನು ತೊಗೊಂಡಿದ್ದೀನಿ ಎಸ್ಪೆಷಲಿ ಲಡಾಖ್ಗೋಸ್ಕರ ಅಂತ ಹೇಳಿ. ಅಲ್ಲಿನ ವಾತಾವರಣಗೋಸ್ಕರ ಆಗ್ಬೋದು, ನಮ್ಮ ಸೇಫ್ಟಿಗೋಸ್ಕರ ಆಗಿರ್ಬೋದು. ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು 1000 ಕಿಲೋಮೀಟರ್ ನಾವು ದೂರ ಹೋಗ್ತೀವಿ ಅಂದರೆ ಸಾಕಷ್ಟು ನಾವು ಸೇಫ್ಟಿಯಲ್ಲಿರೋದು ಒಳ್ಳೆಯದು. ಯಾಕಂದ್ರೆ ಸಿಕ್ಕಾಪಟ್ಟೆ ಚಳಿ ಇರೋಂಥ ಪ್ರದೇಶ ಅದು. ಸಾಯಂಕಾಲ ಆದರೆ 0 ಡಿಗ್ರಿ ಹೋಗ್ಬಿಡತ್ತೆ, ಅಷ್ಟು ಚಳಿ ಇರೋದು. ನಿಮಗೆ ನಾನು ಲಡಾಖ್ಗೋಸ್ಕರ ಏನೇನು ತೊಗೊಂಡಿದ್ದೇನೆ, ಭಾಳ ಇಂಪಾರ್ಟೆಂಟ್. ಭಾಳ ಖರ್ಚಂತೂ ನಾನು ಮಾಡಲಿಲ್ಲ, ಯಾಕಂದ್ರೆ ಸುಮಾರು ಖರ್ಚು ಮಾಡಿನೂ ಯೂಸ್ ಇಲ್ಲ. ಯಾಕಂದ್ರೆ ನಾವು ಪದೇ ಪದೇ ಟೂರಿಗೆಲ್ಲ ಅಷ್ಟು ಹೋಗಲ್ಲ, ಅಷ್ಟು ದೂರ ಅಂತ ಎಲ್ಲೂ ಹೋಗಲ್ಲ. ಲೋಕಲಾಗಿ ಕರ್ನಾಟಕ ಎಲ್ಲ ತಿರುಗ್ತಾ ಇರ್ತೇವೆ. ಬಟ್ ಸುಮಾರು ದೂರ ಅಂದರೆ ಕೆಲವು ಐಟಮ್ಸ್ ಬೇಕಾಗತ್ತೆ. ನೋಡೋಣ, ನಾನು ಇವೆಲ್ಲ ತೋರಿಸ್ಕೊಡ್ತೀನಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಕಡಿಮೆನೇ ತೊಗೊಂಡಿದ್ದೇನೆ, ಯಾಕಂದ್ರೆ ತುಂಬ ಲಗೇಜ್ ಆಗಬಾರ್ದು ಅಂತ ಹೇಳಿ. ಅಷ್ಟೇ ನಾನು ನಿಮಗೆ ಹೇಳ್ತೀನಿ ನಾನೇನು ತೊಗೊಂಡಿದ್ದೀನಿ ಅಂತ ಹೇಳಿ. ಬನ್ನಿ ನೋಡಿ. ಇದು ರಾಯಲ್ ಎನ್ಫೀಲ್ಡ್ ಅವರ ಲೆವೆಲ್ 2 ಜಾಕೆಟು. ಸೊ ಎಲ್ಲ ಕಡೆ ಪ್ರೊಟೆಕ್ಷನ್ ಇದೆ ಇದಕ್ಕೆ. ಕೈ ಆಯಿತು, ಚೆಸ್ಟ್ ಆಯಿತು, ಹಿಂದ್ಗಡೆ ಬೆನ್ನಿಗಾಯಿತು, ಸಾಕಷ್ಟು ಪ್ರೊಟೆಕ್ಷನ್ ಇದೆ. ಚೆನ್ನಾಗಿದೆ ಜಾಕೆಟ್ ಇದು. ನೆಕ್ಸ್ಟ್ ಬಂದುಬಿಟ್ಟು ಇದು TVS ಅವ್ರದ್ದು ನೀ ಗಾರ್ಡು. ಆ್ಯಕ್ಚುಲಿ ಪ್ಯಾಂಟು ಕೂಡ ಇದೆ. ಪ್ಯಾಂಟ್ ನಮ್ಮ ಫ್ರೆಂಡ್ ಹತ್ರ ನೋಡಿದ್ಬಿಡ್ತು. ಇದೊಂದು ಇದೆ, ಪ್ಯಾಂಟು ಇದೆ. ಯಾವುದು ಕಂಫರ್ಟ್ ಆಗುತ್ತೆ ಅದನ್ನು ನಾನು ಹಾಕ್ಕೊಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ರೈಡಿಂಗ್ದು ಗ್ಲೌಸ್ ಇದು. ನೆಕ್ಸ್ಟ್ ಒಂದು ಜೋಡಿ ಇದೆ, ಅದು ಚೆನ್ನಾಗಿದೆ. ಮತ್ತು ನೆಕ್ಸ್ಟು ಕುಡಿಲಿಕ್ಕೆ ನೀರಿಂದು ಪ್ರಾಬ್ಲಮ್ ಆಗುತ್ತೆ ಅಲ್ಲಿ, ಯಾಕಂದರೆ ಎಷ್ಟೋ ಕಡೆ ನೀರು ಸಿಗಲ್ಲ. ಬೇಕಾದ್ರೆ ನೀರು ಜಾಸ್ತಿ ಕುಡಿತಾ ಇರಬೇಕಲ್ಲಿ. ಹೀಗಾಗಿ ಇದೊಂದು 3 ಲೀಟರ್ದೊಂದು ಬ್ಯಾಗ್ ಇದೆ. ಆ್ಯಕ್ಚುಲಿ ಇದು ಬೆನ್ನಿಗೆ ಹಾಕೊಳ್ಳೋದು ಇದು, ಮತ್ತು ಇದಕ್ಕೊಂದು ಪೈಪ್ ಬಂದಿರುತ್ತೆ. ಸೊ ಇದೊಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಫುಲ್ಲು ಫೇಸ್ ಎಲ್ಲ ಕವರ್ ಆಗುತ್ತೆ, ಮಾಸ್ಕು. ಆ್ಯಕ್ಚುಲಿ ನಾವು ಹೆಲ್ಮೆಟ್ ಎಷ್ಟೇ ಹಾಕ್ಕೊಂಡ್ರೂ ಸಹ ಧೂಳು ಹೋಗುತ್ತೆ. ಸೊ ಡಸ್ಟ್ ಏನು ಹೋಗಬಾರ್ದು ಅಂತೇಳಿ ಇದೊಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಮಳೆಗೆ ಜಾಕೆಟ್ ಇದೆ, ರೈನ್ ಜಾಕೆಟ್ ಇದೆ. ಅದಾದ ನಂತರ ಶೂಸ್ ಇದೆ, ಒಂದು ಹೊರೈಜೋ ಅವರ ಒಂದು ಶೂಸ್ ಇದೆ. ಅದ್ರ ಕೆಳಗಡೆ ಒಂದು
ಸಾಕ್ಸ್ ತೊಗೊಂಡಿದ್ದೀನಿ. ನಾನು ಒಂದು 15 ದಿನದ ಪ್ಲ್ಯಾನ್ ಇರೋದ್ರಿಂದ ಒಂದು 5 ಜೋಡಿ ತೊಗೊಂಡಿದ್ದೀನಿ ಅಷ್ಟೇ ನಾನು. ಇದು ಪೆಟ್ರೋಲ್ ಕ್ಯಾನ್ ಇದೆ ಆ್ಯಕ್ಚುಲಿ. ಅಲ್ಲಿ ಸುಮಾರು ಕಡೆ ಪೆಟ್ರೋಲ್ ಸಿಗಲ್ಲ, ಒಂದು 200-300 ಕಿಲೋಮೀಟ್ರ್ ಪೆಟ್ರೋಲ್ ಸಿಗಲ್ಲ. ಸೊ ಆ ಸಂದರ್ಭದಲ್ಲಿ ನಾವು ಎಕ್ಸ್ಟ್ರಾ ಫ್ಯೂಲನ್ನು ಕ್ಯಾರಿ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಚೈನ್ ಮೇಂಟೆನೆನ್ಸು, ಬೈಕ್ ಚೈನ್ ಮೇಂಟೆನೆನ್ಸಿಗೆ ಬ್ರಷು ಮತ್ತು ಲೂಬು, ಕ್ಲೀನರ್ ಆಯಿತು, ಅದೆಲ್ಲ ತೊಗೊಂಡಿದ್ದೀನಿ. ಅದಾದಮೇಲೆ ಇದು ಬಂದುಬಿಟ್ಟು ವಾರ್ಮ್ ಲೈನರ್, ಅಂದರೆ ಚಳಿಗೆ ಹಾಕೊಳ್ಳುವಂಥದ್ದು ಇದು. ಅದಾದಮೇಲೆ ಇಲ್ಲಿ ಪಂಪ್ ಇದೆ, ಏನಾದರೂ ಗಾಳಿ ಕಡಿಮೆ ಆದರೆ ಟೈರಲ್ಲಿ, ಸೊ ಪಂಪ್ ಇದೆ. ಅದಾದ ನಂತರ ಒಂದು ಪಂಚರ್ ಕಿಟ್ ಕೂಡ ಇದೆ, ಪಂಚರ್ ಆದರೆ ಸಪೋಸು ಅದಕ್ಕೋಸ್ಕರ ಇದೆ. ಮೊಬೈಲ್ ಹೋಲ್ಡರ್ ಕೂಡ ಇದೆ, ಮೊಬೈಲ್ ಇಡಲಿಕ್ಕೆ. ಅದಾದಮೇಲೆ ಇದು ಮೈಕ್, ಆ್ಯಕ್ಚುಲಿ ನಾನು ವಿಡಿಯೋ ಎಲ್ಲ ಮಾಡೋದು ಮೊಬೈಲ್ನಲ್ಲಿ, ಸೊ ವಾಯ್ಸ್ ಕ್ಲಾರಿಟಿಗೋಸ್ಕರ ಇದೊಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಪವರ್ ಬ್ಯಾಂಕ್ ಇದೆ. ಇದು ಹೀರೋವರ ಕ್ಯೂಬೋ, ಆ್ಯಕ್ಚುಲಿ ಇದು ಸಣ್ಣೊಂದು ಕ್ಯಾಮ್ರಾ. ಇದು ನಾವು ಇದ್ರ ಮೇಲೆ ಬರುತ್ತೆ, ಆ್ಯಕ್ಚುಲಿ ಇದು ಈ ಥರ ಬರುತ್ತೆ, ಹೆಲ್ಮೆಟ್ ಮೇಲೆ ಈ ಥರ ಕೊಡುತ್ತೆ ಇದು. ಸೊ ರೈಡಿಂಗ್ ಸ್ವಲ್ಪ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಅದು. ಅದಾದಮೇಲೆ ಬ್ಯಾಗ್, ಇದು ಆ್ಯಕ್ಚುಲಿ ಟ್ಯಾಂಕ್ ಬ್ಯಾಗು. ಸಣ್ಣ ಪುಟ್ಟ ಐಟಮ್ ಆಗಿರ್ಬೋದು, ಬೇಗ ಕೈಗೆ ಸಿಗುವಂಥ ಐಟಮ್ನೆಲ್ಲ ಇದರಲ್ಲಿ ಹಾಕಿಟ್ಟಿರ್ತೀನಿ. ಇವೆಲ್ಲ ಚೈನ್ ಕ್ಲೀನರ್ ಆಗಿರ್ಬೋದು, ಸಣ್ಣ ಪುಟ್ಟ ಐಟಮ್ ಎಲ್ಲ ಇದರಲ್ಲಿ ಹಾಕಿಟ್ಟಿರ್ತೀನಿ. ಚಾರ್ಜರ್ ಆಗಿರ್ಬೋದು, ಮೊಬೈಲ್ ಚಾರ್ಜರ್, ಮೆಡಿಸಿನ್ ಆಗಿರ್ಬೋದು, ಪ್ರತಿಯೊಂದು ಇದರಲ್ಲಿ ಹಾಕಿಟ್ಟಿರ್ತೀನಿ. ನೆಕ್ಸ್ಟ್ ಅದಾದಮೇಲೆ ಬಟ್ಟೆ ಸ್ವಲ್ಪ ತೊಗೊಂಡಿದ್ದೀನಿ. ನಾನು ಒಂದು 4 ಜೋಡಿ ಬಟ್ಟೆ ತೊಗೊಂಡಿದ್ದೀನಿ, ಹಾಗೆ ಬ್ರೆಶ್ಶೀಟ್ ಎಲ್ಲ ತೊಗೊಂಡಿದ್ದೀನಿ. ಯಾಕಂದರೆ 15 ದಿನ ಟ್ರಿಪ್ ಅಷ್ಟೇ ಅಲ್ಲ, ಹೀಗಾಗಿ ಕಡಿಮೆ ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಏನಂದರೆ, ಇದೊಂದು ಜಾಕೆಟ್ ಒಂದು ತೊಗೊಂಡಿದ್ದೀನಿ. ಸಾಯಂಕಾಲ ಹೊತ್ತಲ್ಲಿ ಚಳಿಗೆ ಅಂಥೇಳಿ ಜಾಕೆಟು ತೊಗೊಂಡಿದ್ದೀನಿ. ಅದು ಇದೆ, ಆ್ಯಂಡ್ ಇದು ಇದೆ ಚಳಿಗೆ. ಸೊ ಇನ್ನೊಂದು ವಾರ್ಮ್ ಗ್ಲೌಸ್ ಒಂದು ತೊಗೊಳ್ಬೇಕು, ಅದಾದರೆ ಮುಗೀತು. ಇಷ್ಟೆಲ್ಲ ತೊಗೊಂಡಿದ್ದೀನಿ. ಇದ್ರ ಪ್ರಕಾರ ನೀವು ಪ್ಲ್ಯಾನ್ ಮಾಡ್ಬೋದು, ನಿಮಗೆ ಏನೇನು ಬೇಕು, ಅವಶ್ಯಕತೆ ಇರೋದು ಪ್ಲ್ಯಾನ್ ಮಾಡ್ಬೋದು. ಇಷ್ಟೆಲ್ಲ ತೊಗೊಂಡಿದ್ದೀನಿ. ನನ್ನ ಪ್ರಕಾರ ನನಗೇನು ಬೇಕು ನಾನು ಅಷ್ಟೇ ತೊಗೊಂಡಿದ್ದೀನಿ. ಯಾಕಂದ್ರೆ ಜಾಸ್ತಿ ಲಗೇಜ್ ಆದ್ರೂ ಸುಮ್ಮನೆ ಕಷ್ಟನೇ. ಯಾಕಂದರೆ ನನ್ನ ಜೊತೆ ಹಿಂದುಗಡೆ ಪಿಲಿಯನ್ ಆಗಿ ನಮ್ಮ ಫ್ರೆಂಡ್ ಇದ್ದಾನೆ. ಸೊ ಹೀಗಾಗಿ ಅವನದು ಒಂದು ಲಗೇಜ್ ಇದೆ. ಸೊ ಎಲ್ಲ ಲಗೇಜ್ ಅಂದರೆ ಸುಮ್ಮನೆ ಲೋಡ್ ಆಗುತ್ತೆ. ಸೊ ಹೀಗಾಗಿ ಎಲ್ಲ ಕಡಿಮೆ ತೊಗೊಂಡಿದ್ದೀನಿ. ನೋಡೋಣ. ಮತ್ತು ಇನ್ನೊಂದೇನೆಂದರೆ, ನಾಳೆ ಮೇ 2ನೇ ತಾರೀಕು. ಸೊ ನಾಳೆ KCD ದೇವಸ್ಥಾನಕ್ಕೆ ಹೋಗಿ, ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಾಡಿ ಎಲ್ಲ ಪೂಜೆ ಮಾಡಿ ಮಧ್ಯಾಹ್ನ ನಾವು ಹುಬ್ಳಿ ಹೋಗ್ತೀನಿ. ಹುಬ್ಳಿಗೆ ಹೋಗಿ ಅಲ್ಲಿಂದ ಗಾಡಿನೆಲ್ಲ ಪ್ಯಾಕ್ ಮಾಡಿಸಿ ಟ್ರೈನಿಗೆ ಹಾಕ್ತೇವೆ. ಸೊ ಫಸ್ಟ್ ನಾವೇನು ಮಾಡ್ತೇವೆ, ಟ್ರೈನಲ್ಲಿ ಹೋಗ್ತೇವೆ. ಎಲ್ಲಿವರೆಗೆ ಅಂದರೆ ದಿಲ್ಲಿ ತನಕ ನಾವು ಟ್ರೈನಲ್ಲಿ ಹೋಗ್ತೀವಿ. ಅಲ್ಲಿಂದ ನಾವು ಬೈಕ್ ರೈಡ್ ಸ್ಟಾರ್ಟ್ ಮಾಡ್ತೀವಿ. ಶ್ರೀನಗರ ಮೇಲೆ ರೋಡು ಕ್ಲಿಯರ್ ಇದ್ದರೆ, ಯಾವುದೂ ತೊಂದರೆ ಇಲ್ಲ, ಎಲ್ಲ ಸರಿ ಇದ್ದರೆ ನಾವು ಶ್ರೀನಗರ ಮೇಲೆ ಹೋಗ್ತೀವಿ. ಇಲ್ಲಪ್ಪ ಅಲ್ಲಿ ಬಿಡ್ತಾ ಇಲ್ಲ, ರೋಡು ಕ್ಲೋಸ್ ಆಗಿದೆ ಅಂದರೆ ನಾವು ಬೇರೆ ರೂಟಿಂದ ಹೋಗ್ತೇವೆ. ನೋಡೋಣ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನಿದೆ ಅಂತ ಹೇಳಿ. ನಾನು ಎಲ್ಲ ಅಪ್ಡೇಟ್ ನಿಮ್ಗೆ ನಾನು ಕೊಡ್ತೀನಿ, ಯಾವ ಥರ ಇದೆ ಸಿಚುವೇಶನ್ ಎಲ್ಲ ಆ ಥರ ಹೇಳಿ. ಮತ್ತು ಇನ್ನೊಂದೇನೆಂದರೆ, ಮುಖ್ಯವಾಗಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಬೆಲ್ ಬಟನ್ ಒಂದು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ. ಹೀಗಾಗಿ ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಎಷ್ಟು ಸಿಂಪಲ್ಲಾಗಿ ವಿಡಿಯೋ ಮಾಡಬೇಕು ನಾನು ವಿಡಿಯೋ ಮಾಡ್ತೀನಿ. ಸೊ ಸಪೋರ್ಟ್ ಮಾಡಿ, ಹಾಗೆ ಆಶೀರ್ವಾದ ಕೂಡ ಮಾಡಿ. ನಮಗೆ ಹಾಗೂ ನಮ್ಮ ಇಡೀ ರೈಡರ್ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ತುಂಬಾ ಮುಖ್ಯ. ಫಸ್ಟ್ ವಿಡಿಯೋ ಆ್ಯಕ್ಚುಲಿ ಹೇಳಬೇಕಂದ್ರೆ, ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಹೇಳ್ತೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.